ಇಷ್ಟಪಟ್ಟಿದ್ದಾರೆ. ಕೆಲವು ಪ್ರಶ್ನೆಗಳು ಆಡಿಯನ್ಸ್ ಕಡೆಯಿಂದನೂ ಬಂದಿದೆ. ಬಟ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದಕ್ಕೆ ಬಾಸ್ ಸಿನಿಮಾ ಟೀಮ್ಗೆ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇವತ್ತು ನಾವು ಸಾಂಗ್ ಲಾಂಚ್ ಮಾಡೋದಕ್ಕೆ, ಒಂದು ಲಿರಿಕಲ್ ವಿಡಿಯೋ ಲಾಂಚ್ ಮಾಡೋದಕ್ಕೆ ಇಲ್ಲೆಲ್ಲರೂ ಸೇರಿದ್ದೀವಿ. ಈಗ ತಡ ಮಾಡದೆ ಸಾಂಗನ್ನು ನೋಡ್ಬಿಡೋಣ. ಸಿರಿ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿ ಲವ ಸರ್ ಡೈರೆಕ್ಟ್ ಮಾಡಿರುವ, ತನುಷ್ ಅವರು, ಪಾಯಲ್ ಚೆಂಗಪ್ಪ ಹಾಗೆ ಮೋನಿಕಾ ಅವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿರುವ ಬಾಸ್ ಸಿನಿಮಾದ ಲಿರಿಕಲ್ ವಿಡಿಯೋ ಸಾಂಗ್ ಈಗ ನಿಮ್ಮ ಮುಂದೆ. ಆಲ್ ದಿ ವೆರಿ ಬೆಸ್ಟ್ ಟು ದ ಟೀಮ್. ಈ ಸಿನಿಮಾದಲ್ಲಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಇದರಲ್ಲಿ ನಾನು ತನುಷ್ ಸರ್ ವೈಫ್ ಆಗಿ ಕಾಣಿಸ್ಕೊತಿದ್ದೀನಿ. ನಮ್ಮ ಇಡೀ ತಂಡಕ್ಕೆ ನಿಮ್ಮೆಲ್ಲರ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗುತ್ತೆ. ನಿಮ್ಮ ಪ್ರೀತಿ ಮಮತೆ ನಮ್ಮ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಹೆಸರು ಅದು ನಮ್ಮ ಡೈರೆಕ್ಟ್ರು ಅದೆಲ್ಲ ರಿವೀಲ್ ಮಾಡಬಾರ್ದು, ಸೀಕ್ರೆಟ್ ಸಿನಿಮಾದಲ್ಲಿ ನೋಡಲಿ ಅಂತ ಹೇಳಿದ್ದಾರೆ. ಹೌದಾ? ಹಂಗಾದ್ರೆ ಮತ್ತೆ ಲಕ್ಷ್ಮಿಯೇ. ಇಲ್ಲ ಡೈರೆಕ್ಟರ್ ಸರ್ ಇಲ್ಲ ಲಕ್ಷ್ಮಿ. ಎಸ್, ಡಾಕ್ಟರ್ ಪ್ರಮೋದ್ ಅವರು. ಡಾಕ್ಟರ್ ಫಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಅವರ್ ಡೈರೆಕ್ಟರ್ ಲವ ಸರ್ ಮತ್ತು ಪ್ರೊಡ್ಯೂಸರು ನಮ್ಮ ಬಾಸು ತನುಷ್ ಸರ್. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ ಇವಾಗ, ಸೊ ಸ್ಪೆಷಲಿ ಇದ್ರ ಸೊಲೆಗೆ. ಸೊ ಇದರಲ್ಲಿ ಒಂದು ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ, ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿ ಒಂದು ಪಾತ್ರ ಮಾಡಿದ್ದೀನಿ. ಸೊ ನಿಮ್ಮೆಲ್ಲ ಸಪೋರ್ಟ್ ಬೇಕು. ಸೊ ಯಾವುದೋ ಇಂಡಸ್ಟ್ರಿಯಲ್ಲಿ, ಕನ್ನಡ ಮೂವಿ ಸಕ್ಸಸ್ ಆಗಬೇಕಂದ್ರೆ ಇಟ್ಸ್ ಆಲ್ ಅಬೌಟ್ ಮೀಡಿಯಾ ಪಾರ್ಟ್. ಯಾಕಂದರೆ ನಾವೆಲ್ಲ 100% ಎಫರ್ಟ್ ಆಗಿರ್ತೀವಿ, ಆದರೆ ನಿಮ್ದೊಂದು ಚೂರು ಎಫರ್ಟ್ ಇದ್ದರೆ ಇಟ್ ವಿಲ್ ಬಿ ಸಕ್ಸಸ್ಫುಲ್. ಥ್ಯಾಂಕ್ ಯು. ಅದೇ ಅಗೇನ್ ಲವ ಸರ್ ಏನು ರಿವೀಲ್ ಮಾಡೋಕೆ ಹೋಗ್ಬಿಡಿ ಅಂತೇಳಿ. ಲವ ಸರ್ ಓಕೆ, ನಾನು ಇನ್ಸ್ಪೆಕ್ಟರ್ ಆನಂದ್ ಅಂತೇಳಿ. ಯಾವ ಕ್ರೈಮ್ ಬ್ರಾಂಚಲ್ಲಿ ಇರ್ತೀರ? ಸ್ಟೇಷನ್ ಕ್ರೈಮ್ ಬ್ರಾಂಚಸ್ ಕಾಮಾಕ್ಷಿ ಪಾಳ್ಯನಾ? ಪಾಳ್ಯ ಅಂತಿದೆ ಅಷ್ಟೇ. ಸರ್ ಕತೆ ಗೊತ್ತಿರಲಿಲ್ಲ, ಅದ್ರ ಬಂದು ಆ್ಯಕ್ಟ್ ಮಾಡು ಅಂತ ಹೇಳಿದರು. ಇಲ್ಲ ಗಾಬರಿ ಥರ ಆ ಥರ ಏನು ಇರಲಿಲ್ಲ, ಆ ಥರ ಏನು ಸೀನ್ಸ್ ಇರಲಿಲ್ಲ. ಸೊ ನಾರ್ಮಲಿ ಆ್ಯಕ್ಟ್ ಮಾಡಿದ್ದು ಐ ಡಿಡ್ ದಟ್. ಕತೆ ಕೇಳಾದ್ಮೇಲೆ ಇಲ್ಲ, ನಮ್ಮದು ಇನ್ಸ್ಪೆಕ್ಟರ್ ರೋಲ್ ಇದೆ, ಅದೇ ಪಾತ್ರ ಅದೇ ಮಾಡಿ ಅಂತ ಹೇಳಿದರು. ಸೊ ಐ ಡನ್ ಮೈ ಜಾಬ್. ಆಲ್ ದಿ ಬೆಸ್ಟ್. ವೀರೇನ್ ಕೇಶವ್ ಅವರು. ಡೈರೆಕ್ಟರ್ ಲವ ಸರ್ ಹಾಗೂ ತನುಷ್ ಶಿವಣ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಸಿನಿಮಾದಲ್ಲಿ ನಾನೊಂದು ಬಿಸ್ನೆಸ್ ಓನರ್ ಆಗಿ ಒಂದು ಪಾತ್ರ ಮಾಡಿದ್ದೀನಿ. ಈಗ ತಾನೇ ಸಾಂಗ್ ನೋಡಿದೆ, ತುಂಬ ಚೆನ್ನಾಗಿದೆ. ಒಂದು ಎಮೋಷ್ನಲ್, ತುಂಬ ಕನೆಕ್ಟ್ ಆಗೋಂಥ ಸಾಂಗು. ತನುಷ್ ಅವರು ತುಂಬ ಚೆನ್ನಾಗಿ ಬಂದಿದೆ, ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಇಷ್ಟ ಆಯಿತು. ನಮ್ಮ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ. ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ. ಥ್ಯಾಂಕ್ ಯು. ನನ್ನೊಂದು ಹೋಟ್ಲ್ ಓನರು. ಹೋಟ್ಲ್ ಹೆಸರು ಗೊತ್ತಿಲ್ಲ ಸರ್. ಹೋಟ್ಲ್ ಹೆಸರು ಅಂದರೆ ಹೋಟ್ಲ್ ಓನರ್ ಕ್ಯಾರೆಕ್ಟರ್ ಏನಿದೆ ಅದು ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಹಾಂ ಸರ್, ಹಾಂ ಅದೇ ಸರ್, ಅದೇ. ಓಕೆ, ಥ್ಯಾಂಕ್ ಯು. ಭೀಷ್ಮ ರಾಮಯ್ಯ. ಎಲ್ರಿಗೂ ನಮಸ್ಕಾರ. ನಾನು ಭೀಷ್ಮ ರಾಮಯ್ಯ ಅಂತೇಳಿ ರಂಗಭೂಮಿ ಹಾಗೂ ಸಿನಿಮಾ ಕಲಾವಿದ. ಇದುವರೆಗೂ ಒಂದು 40 ಸಿನಿಮಾ ಮಾಡಿದ್ದೀನಿ. ಇದರಲ್ಲಿ ಒಂದು ವರ್ಕರ್ ಆಗಿ ಕೆಲಸ ಮಾಡ್ತಿರ್ತೀನಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಕ್ರೈಮಲ್ಲಿ ಇನ್ವಾಲ್ವ್ ಆಗಬೇಕಾಗತ್ತೆ. ಒಂದು ಸ್ವಲ್ಪ ಕ್ರ್ಯಾಕ್ ಬೈ ಥರ ತುಂಬ ಚೆನ್ನಾಗಿ ಒಂದು ಒಳ್ಳೆ ಪಾತ್ರವನ್ನು ನನಗೆ ನಿರ್ದೇಶಕರಾದಂತಹ ನಮ್ಮ ಲವ ಸರ್ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸ್ನೇಹಿತರಾದಂತಹ ತನುಷ್ ಶಿವಪ್ಪ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಬ್ಯಾನರ್ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ತಮ್ಮೆಲ್ಲರಿಗೂ ಆಗಮಿಸಿರ್ತಕ್ಕಂತಹ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಯೂಟ್ಯೂಬ್ ಚಾನಲಲ್ಲಿ ಬಂದಿರುತ್ತೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಟೀಸರಲ್ಲಿ ನೋಡ್ದಂಗೆ ಒಂದು ಒಳ್ಳೆ ಟೀಸರ್ ಬಂದಿತ್ತು. ಈಗ ಒಂದು ಒಳ್ಳೆ ಹಾಡು ಕೂಡ ಬಂದಿದೆ, ತುಂಬ ಚೆನ್ನಾಗಿದೆ, ಕೇಳೋದಕ್ಕೆ ಹಿಂಪಾಗಿದೆ. ಹೀಗೆ ಒಂದು ಒಳ್ಳೆ ಟೀಮು, ಒಂದು ಒಳ್ಳೆ ಪ್ರೊಡಕ್ಷನ್ ಆಗಿರೋದ್ರಿಂದ ನಮಗೂ ಕಲಾವಿದರಾದ ನಮ್ಮೆಲ್ರಿಗೂ ಒಂದು ಹೊಸ ಬೆಳಕು ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ.
ಬಂದಿರುವಂಥ ಮಾಧ್ಯಮ ಮಿತ್ರರು ಪತ್ರಕರ್ತರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಣ್ ಪೂಜಾರಿ, ಮೂಲತಃ ಕರಾವಳಿಯ ಬೈಂದೂರಿನವನು, ಹವ್ಯಾಸ ರಂಗಭೂಮಿ ಕಲಾವಿದ ಬೆಂಗಳೂರಿನಲ್ಲಿ. ಒಂದಿಷ್ಟು ಅವಕಾಶಗಳಿಗೆ ಹುಡುಕಾಡ್ತಾ ಇದ್ದೆ. ಸೊ ಲವ ಸರು ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರವನ್ನು ಕೊಟ್ಟಿದ್ದಾರೆ. ಅವರಿಗೂ ಮತ್ತು ತನುಷ್ ಶಿವಣ್ಣ ಅವರಿಗೂ ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಪುಟ್ಟ ಪಾತ್ರ, ಒಂದು ಆಳಿನ ಪಾತ್ರ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಅಕ್ಷಯ್ ಅವರು. ನನ್ನ ಹೆಸರು ಅಕ್ಷಯ್. ಈ ಸಿನಿಮಾಲಿ ನಾನು ಇಲ್ಲಿವರೆಗೂ ಮಾಡ್ಕೊಂಬಂದಿರೋ ಒಂದು 5-6 ಸಣ್ಣ ಸಣ್ಣ ಸಿನಿಮಾಗಳಲ್ಲೇ ನಾನೆಲ್ಲ ಬರೀ ಕಾಮಿಡಿ ರೋಲ್ಸ್ ಮಾಡ್ತಿದ್ದೆ. ಸೊ ಇದರಲ್ಲಿ ನನಗೆ ಫಸ್ಟ್ ಟೈಮ್ ಒಂದು ನೆಗೆಟಿವ್ ಶೇಡ್ ತೋರ್ಸೋಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಐ ವಾಸ್ ವೆರಿ ಹ್ಯಾಪಿ ಟು ಡೂ ದಟ್. ಬಟ್ ಕತೆ ಬಗ್ಗೆ, ಸಿನಿಮಾ ಬಗ್ಗೆ ನನಗೇನು ಗೊತ್ತಿಲ್ಲ. ನನ್ನ ಪಾರ್ಟ್ ಏನಿದೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಒಂದು 10 days ಶೂಟ್ ಮಾಡಿದ್ದೀನಿ, ಡಬ್ಬಿಂಗಲ್ಲಿ ನೋಡಿದ್ದೀನಿ. ಆಗ್ಬಿಟ್ರೆ ಇವತ್ತೇ ಬಂದು ಸಾಂಗ್ ನೋಡಿದೆ. ಸಾಂಗ್ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಿಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜನಿತ್ ಶೆಟ್ಟಿ ಅಂತ. ನಾನು ಈ ಸಿನಿಮಾಲಿ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್, ನೆಗೆಟಿವ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈಗ ತಾನೇ ಸಾಂಗ್ ರಿಲೀಸ್ ಮಾಡಿದ್ರು. ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮ್ಮೆಲ್ಲರೂ ಕೋಆಪ್ರೇಷನ್ ಇದ್ದರೆ ನಮ್ಮ ಸಿನಿಮಾ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ನಾನು ಸುಭಾಷ್ ಅಂತ ಒಂದು ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. DOP ಶರತ್. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಶರತ್ ಅಂತ, NR-ಪುರ. ಇದರಲ್ಲಿ DOP ಆಗಿ ವರ್ಕ್ ಮಾಡಿದ್ದೀನಿ. ಸಾಂಗ್ ಹೇಗೆ ಇಷ್ಟ ಆಗುತ್ತೋ ಹಾಗೆ ನಿಮ್ಮ ಸಿನಿಮಾನೂ ಇಷ್ಟ ಆಗುತ್ತೆ. ಎಲ್ಲ ಸಿನಿಮಾ ನೋಡಿ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ವಂದಿಸುತ್ತಾ ಪುಟ್ಟ ಭಾಷಣ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ, ತನುಷ್. ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಸಾಂಗ್ ನೋಡಿದ್ರಲ್ಲ, ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸಾಂಗು ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ನೀವೆಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಬೇಕು, ಹಾರೈಸ್ತಾ ಇರಬೇಕು. ಆಶೀರ್ವಾದ, ನಿಮ್ಮ ಆಶೀರ್ವಾದ, ಎಲ್ಲರ ಆಶೀರ್ವಾದನೂ ನಮ್ಮ ಮೇಲೆ ಇರಬೇಕು, ನಮ್ಮ ಸಿನಿಮಾ ಚಿತ್ರತಂಡದ ಮೇಲೆ ಇರಬೇಕು ಅಷ್ಟೇ. ಥ್ಯಾಂಕ್ ಯು. ಲವ ಸರ್. ನಮಸ್ಕಾರ. ನಿರ್ದೇಶಕ ಮಾತನಾಡೋದು. ಇವತ್ತು ಲಿರಿಕಲ್ ವಿಡಿಯೋ ರಿಲೀಸ್ ಮಾಡಿದ್ದೇವೆ. ಪ್ರಮೋದ್ ಮರವಂತೆ ಬರೆದಿದ್ದಾರೆ ಸಾಹಿತ್ಯ, ಮತ್ತು ನವೀನ್ ಸಜ್ಜು ಅವರು ಸಾಂಗ್ಸ್ ಆಡಿದ್ದಾರೆ. ಅದ್ಭುತವಾಗಿ ಬಂದಿದೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೇನೆ. ನಮಗೆ ಸೆನ್ಸಾರ್ ಸರ್ಟಿಫಿಕೇಟ್ ಸಿಕ್ಕಿದೆ U/A ಅಂತ ಹೇಳಿ. ಅನೇಕ ಕಾನೂನು ಅಡೆತಡೆಗಳಿದ್ದರೂ ಕೂಡ ಸೆನ್ಸಾರ್ ಆಫೀಸರು ಅವರ ಕಾರ್ಯನ ನಿಷ್ಪಕ್ಷಪಾತದಿಂದ ಯಾರೇ ಇನ್ಫ್ಲೂಯೆನ್ಸ್ ಮಾಡಿದ್ರೂ ಯಾವುದಕ್ಕೂ ಕೇರ್ ಮಾಡ್ದಲೆ ಕಾನೂನು ಏನು ಹೇಳುತ್ತೆ ಅದಕ್ಕೆ ತಲೆಬಾಗಿ ಕೊಟ್ಟಿದ್ದಾರೆ. ಇವತ್ತು ಸೆನ್ಸಾರ್ ನಮಗೆ U/A ಏನು ಸಿಕ್ಕಿದೆ ಅದು ನಮ್ಮ ಇಂಡಿಯನ್ ಲಾಯಿಂದ ಮತ್ತು ನಿಮ್ಮ ಏನು ಪ್ರೆಸ್ ಇದೆ ಅವರಿಂದ. ಖಂಡಿತವಾಗ್ಲೂ ನೀವುಗಳು ಮತ್ತು ನಮ್ಮ ಕಾನೂನು ವ್ಯವಸ್ಥೆ ಇಲ್ಲ ಅಂತಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಸೆನ್ಸಾರ್ ಸಿಗೋಕ್ಕಿಲ್ಲ. ಸಿನಿಮಾ ಸೆನ್ಸಾರ್ ನೋಡಿದ ಸಿನಿಮಾಕ್ಕೆ ಸೊ ಅಪ್ರೂವಲ್ ಕೊಡೋ ಟೈಮಲ್ಲಿ ಹೋಗಿ ಲೀಗಲ್ ನೋಟಿಸ್ ಕೊಡ್ತಾರೆ. ಅದು ಕೊಟ್ಟಿದ್ದು ತಪ್ಪು ಅಂತ ನಾನು ಹೇಳಲ್ಲ, ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಆದರೆ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಬರ್ತಾರಲ್ಲ ಅದು ತಪ್ಪು. ಅವರು ಒಬ್ಬರು, ಅದು ನಮ್ಮ ಹತ್ರ ಎವಿಡೆನ್ಸ್ ಇಲ್ಲ. SRV ಥಿಯೇಟ್ರಿಗೆ ಬಂದಿದ್ದಾರೆ, ಅವ್ರು ಬಂದಿರೋದು ನಿಜ. ಒಬ್ಬರು ಏನು ಆರೋಪಿಗಳಿದ್ದಾರೆ ಅವರ ಕಡೆ ಸಂಬಂಧಿಗಳು ಮಾಡಿದ್ದಾರೆ. ಈಗ ಅವ್ರು ಹೇಗೆ ನಮ್ಮ ಮೇಲೆ ಅಲಿಗೇಷನ್ ಮಾಡ್ತಾರೆ ನಾವು ಮಾಡಬಹುದು. ಈಗ ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಇದು ಸಮಾಜದಲ್ಲಿ ನಡೆಯುವಂಥ ಅನೇಕ ಸತ್ಯ ಘಟನೆಗಳನ್ನು ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಸಮಾಜದಲ್ಲಿ ಯಾವುದು ಅಂದರೆ ದಿನನಿತ್ಯ ನಡೀತವೆ ಕ್ರೈಮ್ಸ್ಗಳು, ಆ ಕ್ರೈಮ್ಗಳನ್ನ ತೊಗೊಂಡು ಮಾಡಿರೋಂಥ ಸಿನಿಮಾ. ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಒಂದು ಸಮುದಾಯದ ನೈಜ ಘಟನೆಗಳನ್ನು ಅವರ ಜೀವನ ಚರಿತ್ರೆ ಇಟ್ಕೊಂಡು ನಾವು ಮಾಡಿಲ್ಲ. ಎಸ್ಪೆಷಲಿ ದರ್ಶನ್ ಸರ್ ಕೇಸನ್ನು ಸ್ಟೋರಿ ಇಟ್ಕೊಂಡು ನಾವು ಸಿನಿಮಾ ಮಾಡಿಲ್ಲ ಅಂತ ಇಲ್ಲಿ ನಾನು ಸ್ಪಷ್ಟಪಡಿಸೋಕ್ಕೆ ಇಚ್ಛೆ ಪಡ್ತೇನೆ. ಸರ್, ವಿಧಾನಸೌಧ, ಇನ್ನೊಂದು ಕಡೆ ಪಾರ್ಲಿಮೆಂಟ್, ಘಟನೆಗೆ ಇಲ್ಲ ತಳುಕು ಹಾಕೊಳ್ಳುವಂತ ಸನ್ನಿವೇಶಗಳು ಸಿನಿಮಾದಲ್ಲಿ ಇದೆಯಾ ಅಂತ ಅನ್ಸುತ್ತಾ? ಅಂದ್ರೆ ಅಲ್ಲಿ ಒಂದಿಷ್ಟು ಊಹಾಪೋಹಗಳು ಕೇಳಿ ಬರುತ್ತೆ, ರಾಜಕಾರಣಿಗಳ ವ್ಯವಸ್ಥೆ ಮತ್ತು ಕೈವಾಡ. ಅದನ್ನ ಇದರಲ್ಲಿ ರೆಪ್ರೆಸೆಂಟ್ ಮಾಡಕ್ ಹೊರಟಿದ್ದಾರೆ ಹೇಗೆ ಅಂತ? ಜಗೀನ್ ಸರ್, ಖಂಡಿತವಾಗ್ಲೂ ತಾವು ಸಿನಿಮಾ ನೋಡಿದಾಗ ತಮಗೆ ನಿಖರವಾಗಿ ಗೊತ್ತಾಗುತ್ತೆ.
ಇದು ನನ್ನ ಒಂದು ಸಮಾಜದಲ್ಲಿ ನಡೆಯುವಂಥ ಅನೇಕ ಘಟನೆಗಳನ್ನ ನನ್ನ ಕಲ್ಪನೆಗೆ ತಕ್ಕ ಹಾಗೆ, ನನ್ನ ಫಿಕ್ಷನ್ಗೆ ತಕ್ಕನಾಗಿ ಬದಲಾವಣೆ ಮಾಡ್ಕೊಂಡು ಮಾಡಿರುವಂಥ ಘಟನೆ. ಇಲ್ಲಿ ಯಾವುದೇ ಒಂದು ಪಾರ್ಟಿಗಳನ್ನಾಗಲಿ ಯಾವುದೇ ಒಬ್ಬ ವ್ಯಕ್ತಿಗಳನ್ನಾಗಲಿ ತೇಜೋವಧೆ ಇಲ್ಲಿ ಮಾಡಿಲ್ಲ ಸರ್. ನಿಮ್ಮ ಕಥೆಯಲ್ಲಿ ಇರುವಂತ ಪಾತ್ರಧಾರಿಯ ಒಂದು ಅರೆಸ್ಟ್ ಇದೆ, ಅವ್ರನ್ನ ಬಂಧಿಸುವಂತದ್ರಿಂದ ರಾಜಕಾರಣಿಗಳ ಕೈವಾಡ ಇರುತ್ತಾ ಹೇಗೆ? ಸರ್, ನೀವು ಎಂಟೈರ್ ಸ್ಕ್ರೀನ್ ಪ್ಲೇನೇ ಇಲ್ಲಿ ಕೇಳ್ಬಿಟ್ರೆ ಸಿನಿಮಾ ನೋಡೋಕ್ಕೆ ಮಜಾ ಇರೋದಿಲ್ವಲ್ಲ ಸರ್. ಪರ್ಟಿಕ್ಯುಲರ್ ಆಗಿ ವಿಧಾನಸೌಧ ಮತ್ತು ಪಾರ್ಲಿಮೆಂಟ್ ತುಂಬಾ ಕುತೂಹಲ ಕೆಡೆ ಮಾಡ್ಕೊಡ್ತಾ ಇದ್ದಾವೆ. ಸರ್, ದಯವಿಟ್ಟು ಸಿನಿಮಾ ನೋಡಿ. ಸಿನಿಮಾ ನೋಡಿದ್ರೆ ಇಲ್ಲಿ ನಾವು ಯಾರನ್ನೂ ನೆಗೆಟಿವ್ ಆಗಿ ತೋರಿಸಿಲ್ಲ. ಜೊತೆಗೆ ನನ್ನ ಕಲ್ಪನೆ, ಒಬ್ಬ ನಿರ್ದೇಶಕನ ಕಲ್ಪನೆ ಏನಿದೆ ಆ ಕಲ್ಪನೆ ಆಧಾರದ ಮೇಲೆ ನಾನು ಮಾಡಿದ್ದೇನೆ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಏನು ಹೇಳ್ತಾರೆ ಅವ್ರನ್ನ ತೇಜೋವಧೆ ಮಾಡೋ ಕಾರ್ಯ ಅಂತೂ ನಾವು ಮಾಡಿಲ್ಲ. ಯಾವುದೇ ಪ್ರೆಸೆಂಟ್ ಈಗ ಏನು ಕೇಸ್ಗಳು ನಡೀತಾ ಇದೆ, ಟ್ರಯಲ್ ನಡೀತಾ ಇದೆ, ಆ ಘಟನೆಗಳನ್ನ ತಗೊಂಡು ನಾವು ಸಿನಿಮಾ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ನಾನು ಈ ಮೂಲಕ ಹೇಳ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್. ಯಾರೋ ಒಬ್ರು ಸೆಲೆಬ್ರಿಟಿ ಇದಾರಲ್ಲ, ಅಭಿಮಾನಿಗಳು ತುಂಬಾ ಟಚ್ ಆಗುತ್ತೆ. ಆದ್ರೆ ಇವತ್ತು ಕರ್ಸ್ಬೇಕಾದಂತ ಗೆಸ್ಟ್ಗಳನ್ನ ನೀವು ಕರ್ಸಿಲ್ಲ ಅನಿಸ್ತಿಲ್ವ ಸರ್? ಲಿರಿಕ್ಸ್ ಬರೆದವ್ರನ್ನ, ಯಾಕಂದ್ರೆ ಅವರು ಲಾಸ್ಟ್ ಟೈಮ್ ಒಂದ್ 2 ಪ್ರೆಸ್ ಮೀಟ್ ಅಲ್ಲಿ ಸೇಮ್ ಪಾತ್ರದ ಬಗ್ಗೆ ಹೇಳಿದ್ರು. ಅವರು 3 ಜನ ಕೂಡ ನಾನ್ ಮನೆ ಕೆಲಸದವರು, ನಾನು ಹೋಟೆಲ್ ಓನರು ಆ ಥರದ್ದೇ ಹೇಳಿದ್ರು. ಈಗ ತನುಷ್ ಹೇಳ್ಬೇಕಾದ್ರೂ ಅದೇ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು. ಸೊ ನೀವ್ ಇವತ್ತೇನಾದ್ರು ಒಂಚೂರು ಚೇಂಜ್ ಮಾಡ್ಬೋದು. ಏನಾಗುತ್ತೆ ಅಂದರೆ ಮೇಡಮ್, ಈಗ ಮೋನಿಕಾ ಅಂತ ಅಭಿನಯಿಸಿದ್ರು, ಅವರು ಹೀರೋಯಿನ್ನು. ಅವರು ವಂದಿತಾ ಅಂತ ಈಗ ಅವರು ದೊಡ್ಡ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ. ಅವರು ಬರ್ತೀನಿ ಅಂದರು, ಕೈ ಕೊಟ್ಟರು. ನಾವೇನು ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ಬಿಟ್ಟಿದ್ದು ಸರ್ ನಾವೆಲ್ಲನೂ ಇನ್ವೈಟ್ ಮಾಡಿದ್ದೀವಿ ಸರ್, ಎಲ್ಲನೂ ಇನ್ವೈಟ್ ಮಾಡಿದ್ದೀವಿ. ಈಗ ಹೆಂಗೆ ಸೆನ್ಸಾರ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಹಂಗೆ ಕೆಲವರು ನಮ್ಮ ಒಬ್ಬ ವಿಜಯಶ್ರೀ ಅಂತ ಅವರು ಕೇರಳ ಆಕ್ಟ್ರು, ಅವ್ರಿಗೂ ಥ್ರೆಟ್ನಿಂಗ್ ಮಾಡಿದ್ದಾರೆ. ಆಯಪ್ಪ ಎದುರುಗ ಬಂದೇ ಇಲ್ಲ. ಯಾರು ಅಂತ ಗೊತ್ತಿಲ್ಲ ಸರ್. ಅವ್ರಿಗೆ ಹೇಳಿದಾರೆ, ನೀನು ಯಾಕೆ ಮಾಡೋಕೋದೆ ಆ ಸಿನಿಮಾದಲ್ಲಿ? ಎಸ್, ನಾನು ಎದುರ್ಕೊಳ್ಳಲ್ಲ ಮೇಡಮ್. ಅಲ್ಲ ಈಗ ಏನಾಗುತ್ತೆ ಅಂದರೆ, ಒಬ್ರು ಬಗ್ಗೆ ನನ್ನ ಹತ್ರ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇಲ್ದಲ್ಲ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ನಾನು ಹೇಳಲ್ಲ. ಅವ್ರು ಗೊತ್ತಾಗ್ಲಿ. ಅವರು ಒಬ್ಬ ದೊಡ್ಡ ನಿರ್ಮಾಪಕರು ಇರ್ತಾರೆ, ನಿರ್ದೇಶಕರು ಇರ್ತಾರೆ. ಮಾಡಬಾರ್ದು, ನಮ್ಮಂಥ ಸಣ್ಣವ್ರ ಮೇಲೆ ಪ್ರಯೋಗ ಮಾಡಬಾರ್ದು. ಅವರ ವ್ಯಕ್ತಿತ್ವಕ್ಕೆ, ಅವರ ಘನತೆಗೆ ಬರ್ತಾರಲ್ಲ ಅಂಥ ಲೆಜೆಂಡ್ಸ್ಗಳ ಮೇಲೆ ಹೋರಾಟ ಮಾಡಿದ್ರೆ ಅಲ್ಲ, ಥ್ರೆಟ್ನಿಂಗ್ ಅಲ್ಲ, ಅದು ಸೆನ್ಸಾರ್ ಆಫೀಸರ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಬಂದು ಅವರೇನೆ SRV ಥಿಯೇಟ್ರಲ್ಲಿ ಬಂದಿದ್ದಾರೆ. ಸೆನ್ಸಾರ್ ಶಿವು ಅನ್ನೋರು ಬಂದು ನಮ್ದೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿಕೊಟ್ಟಿದ್ದಾರೆ. ಸೊ ಕಲೆ ಹಾಕಿ ಕೊಟ್ಟು ಎಲ್ಲ ಮಾಡಿ ಎಷ್ಟು ನಮಗೆ ಕಿರುಕುಳ ಕೊಟ್ಟರು ಅಂದರೆ, ಸೆನ್ಸಾರ್ ಆಗೋದಕ್ಕೆ ಒಬ್ಬ ಲಾಯರ್ ಆದವನಿಗೇನೆ ಅವರು ಡಿಸ್ಟರ್ಬ್ ಮಾಡಿದ್ರು. ನಮ್ಗೆ ಗೊತ್ತಿತ್ತು ಕಾನೂನು ಏನಿದೆ. ಸಿನಿಮಾ ನೋಡಾದ್ಮೇಲೆ ಕೊಡಲೇಬೇಕು. ಅವರು ಸಿನಿಮಾ ನೋಡ್ತಾರೆ, ಬಾರಿಗೆ ಇಶ್ಯೂ ಮಾಡಿರ್ತಾರೆ, ಕಟಿಂಗ್ಸು ನಾವು ಅಪ್ಲೋಡ್ ಮಾಡಿರ್ತೀವಿ. ಆವಾಗ ಲೀಗಲ್ ನೋಟಿಸ್ ಕೊಡ್ತಾರೆ. ಲೀಗಲ್ ನೋಟಿಸ್ ಕೊಟ್ಟು ತಪ್ಪು ಅಂತ ನಾನು ಹೇಳಲ್ಲ. ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ, ಅವ್ರಿಗೇನು ಡ್ಯೂಟಿ ಇದೆ ಅದು ಮಾಡ್ಕೊಂಡಿದ್ದಾರೆ, ಅವ್ರ ರೈಟ್ಸ್ ಅವ್ರು ಕೇಳ್ಕೊಂಡಿದ್ದಾರೆ. ಆದರೆ ಈ ಸೆನ್ಸಾರ್ ಶಿವ್ ಅನ್ನೋ ವ್ಯಕ್ತಿಗೆ ಏನು ಎಪ್ಪಂಗೆ ಬೇಕಾಗಿತ್ತು? ಒಬ್ಬ ನಿರ್ಮಾಪಕರು ಕನ್ನಡ ಸಿನಿಮಾ ಮಾಡೋದು ಇವತ್ತು ಎಷ್ಟು ಕಷ್ಟ ಇದೆ. ನಾನೇ ಕೇಳಿದೆ, ಅಪ್ಪ ನೀನೊಬ್ಬ ನಿರ್ಮಾಪಕ ಆಗಿದ್ಯಾ, ನೀನು ಮಾಡೋದು ತಪ್ಪು ಅಂದೆ. ಇಲ್ಲ, ಅದು ಯಾರೋ ಕೇಳಿದೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಇವೆಲ್ಲ ಒಳ್ಳೇದಾಗಲ್ಲ. ನೀನು ಒಬ್ಬ ಕನ್ನಡ ನಿರ್ಮಾಪಕರಿಗೆ ತೊಂದರೆ ಕೊಡಬೇಡ. ನಿನ್ಗೆ ಅಷ್ಟಿತ್ತು ಅಂದರೆ ಫೋನ್ ಮಾಡಿ ಕೇಳು. ನೀನು ಗೂಢಾಚಾರಿ ಕೆಲಸ, ಕೆಲಸ ಮಾಡೋಕೆ ಹೋಗ್ಬೇಡ, ಸ್ಪೈ ಕೆಲಸ ಅಂತ ಹೇಳಿದೆ. ಅವ್ನು ಮಾತಾಡಿರೋ ವಾಯ್ಸ್ ರೆಕಾರ್ಡು ನನ್ನ ಹತ್ರ ಇದೆ. ಅಲ್ಲಲ್ಲ, ಅವ್ರ ಹೆಸರು ಹೇಳಿಲ್ಲ. ಅವ್ರು ಯಾರೋ ದುಷ್ಯಂತ್ ಅನ್ನೋರು ಯಾವುದೋ ಒಂದು ಹೆಸರು ಹೇಳಿದ್ರು. ಅವರು ಮಾಡೋದು ಕೇಳಿದ್ರು, ನಮಗೆ ಮಾಡಿದ್ರು ಅಂತ. ಅಲ್ಲೋಗಿ ಸೆನ್ಸಾರ್ ಆಫೀಸಲ್ಲೂ ಅವರು ರೆಕಮೆಂಡ್ ಮಾಡಿದಾಗ ಕೇಳಿಲ್ಲ, ಆಫೀಸರ್ ಗೆಟ್ ಔಟ್ ಅಂತ ಹೇಳಿದ್ದಾರೆ. ಅಲ್ಲಿ ನಡೆಯೋ ಪ್ರತಿ ಸನ್ನಿವೇಶ ಮೀಡಿಯಾದಲ್ಲಿ ಬಂದಿರುತ್ತೆ, ಎಲ್ಲರಿಗೂ ಗೊತ್ತಿದೆ. ಹೀಗಾಗಿ ಗೊತ್ತಿರೋದ್ರಿಂದ ಅದೇ ಸೀನ್ ಹೋಲೋ ರೀತಿಯಲ್ಲಿ ನೀವು ರೀಕ್ರಿಯೇಟ್ ಮಾಡಿದಾಗ ಆಬ್ವಿಯಸ್ಲಿ ಅವ್ರಿಗೆ ಅನುಮಾನ ಬಂದಿರುತ್ತೆ, ಕೇಳಿರ್ತಾರೆ ಅಥವಾ ಇನ್ನೇನೋ. ಮೇಡಮ್, ಈಗ ಅವ್ರ ಕುಟುಂಬದವ್ರು ಕೇಳಿ. ಈಗ ದರ್ಶನ್ ಸರ್ ಪರ ವಕೀಲರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ಫಿಲಮ್ ಚೇಂಬರ್ಗೂ ಕೊಟ್ಟಿದ್ದಾರೆ. ನಮ್ದೆಲ್ಲ ಡಾಕ್ಯುಮೆಂಟ್ ಕೇಳಿ ಅಂತ ಹೇಳಿ, ಕೊಡಿ ಅಂತ ಹೇಳಿ, ಮತ್ತೆ ಸೆನ್ಸಾರ್ ಕೊಟ್ಟರು. ಅದು ಅವ್ರ ರೈಟ್ಸ್ ಇದೆ, ಎಲ್ಲ ಕೇಳಿ. ಈ ಸಂಬಂಧಪಟ್ಟಿಲ್ದಿರೋ ವ್ಯಕ್ತಿಯವರು ಏನು ಬೇಕು ಅವ್ರಿಗೆ? ಆಯಪ್ಪನ ಒಬ್ಬ ನಿರ್ಮಾಪಕ, ತಮಿಳ್ ಸಿನಿಮಾ ಮಾಡಿದ್ದಾರೆ, ಕನ್ನಡ ಸಿನಿಮಾ ಮಾಡಿದ್ದಾರೆ. ಈ ಥರ ಮಾಡಬೇಡಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಇನ್ಸ್ಪೈರ್ ಆಗಿ ಆ ರೀತಿ ಹೋಲುವಂತ ಸೀನ್ಗಳನ್ನ ನೀವು ಮಾಡಬಹುದು, ಅದರಿಂದ ಸ್ಫೂರ್ತಿಗೊಂಡು ಅಥವಾ ನೀವು ಪ್ರಚಾರಕ್ಕೆ ಅಂತ ಬಳಸ್ಕೊಳ್ಬಹುದು. ಇಲ್ಲ. ನಾನು ನೋಡಿ ಮೇಡಮ್, ಯಾವುದೇ ಒಂದೇ ಒಂದು ಘಟನೆ ತಗೊಂಡಿಲ್ಲ ನಾನು. ಸಮಾಜದಲ್ಲಿ ಅನೇಕ ಘಟನೆಗಳು ನಡೀತವೆ. ಕ್ರೈಮ್ ಅಂದರೆ
ನಾನು ಪ್ರಸ್ತುತ ಏನು ಇವತ್ತ ಟ್ರಯಲ್ ನಡೀತಾ ಐತೆ, ಸೊ ಕ್ರೈಮ್ ನಂಬರ್ 250/2024 ಆ ಘಟನೆನ ನಾನು ತೊಗೊಂಡಿಲ್ಲ. ಯಾವುದೇ ಕಾರಣಕ್ಕೂ ದರ್ಶನ್ ಸರ್ ಕೇಸ್ ತೊಗೊಂಡು ಈ ಸಿನಿಮಾ ಮಾಡಿಲ್ಲ. ನಾನು ಸಮಾಜದಲ್ಲಿ ಅನೇಕ ಘಟನೆಗಳು ನಡೆಯುತ್ತೆ, ಆ ಘಟನೆಗಳ ಮೇಲೆ ನಾನು ಸಿನಿಮಾ ಮಾಡಿದ್ದೇನೆ. ಒಂದು ವೇಳೆ ನಾನು ಟ್ರಯಲ್ ನಡೆಯೋಕ್ಕೆ ಸಿನಿಮಾ ತೊಗೊಂಡು ಮಾಡ್ತು ಅಂದರೆ ನನಗೆ ಸಬ್ಜುಡಿಸ್ ಆಗುತ್ತೆ, ಪ್ರಿಜುಡಿಸ್ ಆಗುತ್ತೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ನಾನು ಒಬ್ಬ ವಕೀಲನಾಗಿ ನನಗೆ ಅಲ್ಪ ಸ್ವಲ್ಪ ಜ್ಞಾನ ಇದೆ. ಇಲ್ಲ ನಾನು ಹೇಳಿದ್ದು ಮೇಡಮ್. ಎಸ್ ಮೇಡಮ್, ಎಸ್ ಮೇಡಮ್. ಹೈ ಪ್ರೊಫೈಲ್ ಕೇಸ್ನಲ್ಲಿ ನಾನು ವರದಿ ಮಾಡಿರ್ತೀನಿ. ಹಾಗಾಗಿ ಅದನ್ನ ನೋಡಿದಾಗ ನನಗೆ ಹೋಲೋ ರೀತಿಯಲ್ಲಿ ಪ್ರಶ್ನೆ ಬಂದಾಗ ಕೇಳೋದು ಸಹಜ. ಅದಕ್ಕೆ ಕ್ಲಾರಿಫಿಕೇಶನ್ ಏನು ಅನ್ನೋದು ಸರ್. ಇಲ್ಲ ಮೇಡಮ್, ಸಿಂಪಲ್ ಅಲ್ಲ ಗಳನ್ನ ಹೋಲೋ ರೀತಿಯಲ್ಲಿ ಸಿನಿಮಾ ನಾನು ಸಿನಿಮಾ ಇವ್ರ ಕಡೆಯವರಲ್ಲ ಸರ್, ದರ್ಶನ್ ಕಡೆಯವರಲ್ಲ, ಇಲ್ಲ ನಾನು ಕೇಳಲ್ಲ. ಅಥವಾ ಇನ್ನ ನಿಮ್ಮ ಕಡೆ ನನ್ನ ವರದಿ ನನ್ನ ಹೋಲೋ ರೀತಿಯಲ್ಲಿ ಕೇಳಿದಾಗ ನನ್ನ ಪ್ರಶ್ನೆ ಬಂದಿರುತ್ತೆ ಸರ್. ಮೇಡಮ್, ಒಬ್ಬ ನಿರ್ದೇಶಕನ ಕಲ್ಪನೆ ಅಂದರೆ ಒಂದು ಕ್ರೈಮ್ ನಡೆದಾಗ ಒಬ್ಬ ಪೊಲೀಸ್ ಇರ್ತಾರೆ, ಅರೆಸ್ಟ್ ಮಾಡ್ತಾರೆ. ಸ್ಟೇಟಲ್ಲಾದರೆ ಮಾಮೂಲಿ ಲಾ ಆ್ಯಂಡ್ ಆರ್ಡರ್ ಇರುತ್ತೆ, ಸೆಂಟ್ರಲ್ಲಾದರೆ CBI. ಅದು ಯಾರ್ಯಾರಿಗೆ ರೆಫರ್ ಮಾಡ್ತಾರೆ, ಕೆಲವು ಸಲ ಯೂನಿಫಾರ್ಮ್ ಹಾಕೊಂಡು ಮಾಡ್ತಾರೆ, ಆಗ್ತಲೇ ಮಾಡ್ತಾರೆ. ಒಂದು ಕ್ರೈಮ್ ಅಂದಾಗ ನಡೆದಾಗ ಅರೆಸ್ಟು ಅವೆಲ್ಲ ನಡೆಯುತ್ತೆ. ಸೆಲೆಬ್ರಿಟಿಗಾದರೂ ಅಷ್ಟೇ, ಕಾಮನ್ ಮ್ಯಾನ್ಗಾದರೂ ಅಷ್ಟೇ. ಸೆಲೆಬ್ರಿಟಿಗಾದರೆ ಒಂದು ಸ್ವಲ್ಪ ಜಾಸ್ತಿ ಜನ ಫೋರ್ಸ್ ಆಗುತ್ತಾರೆ, ಸಣ್ಣ ಪುಟ್ಟವ್ರಿಗಾದರೆ ಕಾಮನ್ ಆಗಿ ಹೋಗ್ತಾರೆ. ಆ ಥರ ಕ್ರೈಮಲ್ಲಿ ಅರೆಸ್ಟ್ ಪ್ರೊಸೀಜರ್ ಬಂದರೆ ನನ್ನ ಪ್ರಕಾರವಾಗಿ ಸೊ ಅರೆಸ್ಟ್ ಪ್ರೊಸೀಡಿಂಗ್ಸ್ ಒಂದೇ ಅಂದ್ಕೊಂಡಿದ್ದೀವಿ ಮೇಡಮ್. ಎಸ್ ಮೇಡಮ್, ಎಸ್ ಮೇಡಮ್. ಸಿನಿಮಾ ನೋಡಿ ಅಲ್ಲ, ಸೀನಲ್ಲೇ ನೋಡಿದಾಗ ವ್ಯಕ್ತಿಗಳಂದ್ರೆ ಕ್ಯಾರೆಕ್ಟರ್ ಹೆಸರಾಗಿರ್ಬೋದು, ಕೆಲವೊಂದು ಸೀನ್ಗಳು ಈ ದರ್ಶನ್ ಅವರ ಇನ್ಸಿಡೆಂಟ್ಗೆ ನಡೆದಂತಹ ಸೀನ್ಗೆ ಹೋಲಿಕೆ ಆಗಿರೋದ್ರಿಂದ ಇಷ್ಟೆಲ್ಲ ಪ್ರಶ್ನೆ ಎದ್ದೇಳ್ತಾ ಇರೋದು. ಇಲ್ಲಾಂದ್ರೆ ಯಾರು ನಿಮ್ಮನ್ನು ಕ್ವಶನ್ ಮಾಡ್ತಾ ಇರಲಿಲ್ಲ. ಇಲ್ಲ ಮೇಡಮ್, ನೀವು ಕ್ವಶನ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ನೀವು ಮಾಡಿದ್ರೆ ನಮ್ಗೆ ಒಳ್ಳೆಯದು. ನಾವು ಏನಾರು ತಪ್ಪಿದ್ರೆ ತಿದ್ಕೊಳ್ಳೋದಕ್ಕೆ. ನಾನು ಒಂದು ಕ್ರೈಮ್ ಕಥೆನ ಏನು ನನ್ನ ಕಲ್ಪನೆ ಆಧಾರದ ಮೇಲೆ ಸೊ ಯಾವ ರೀತಿ ಆಯಾಮಗಳಲ್ಲಿ ಚಿತ್ರೀಕರಿಸಬೇಕೋ ಆ ರೀತಿ ಚಿತ್ರೀಕರಿಸಿದ್ದೇನೆ. ಇದು ಯಾವುದೇ ಈ ಪ್ರೆಸೆಂಟ್ ನಮ್ಮ ಕರ್ನಾಟಕದಲ್ಲಿ ನಡೆಯುವಂಥ ಸೆಲೆಬ್ರಿಟಿ ಅವರ ಕ್ರೈಮ್ಗೆ ಸಂಬಂಧಿತಪಟ್ಟಿದ್ದಲ್ಲ. ಕೈ ಹಿಡಿಯುವ ಒಂದು ಲೈನ್ಸ್ ಬರುತ್ತೆ ಅಲ್ವಾ? ಮರುವಂತೆ ಸರ್, ಬಂದು ಚೇರ್ ಕೊಡಿ ಮಂಜಣ್ಣ. ಹಾಂ ಸರ್. ಕೈ ಹಿಡಿಯುವ ಕಾಲವೇ ಬಂಧಿಸಿದೆ ಅನ್ನೋ ಸರ್. ಹಾಂ ಅಲ್ಲ, ಕೈಗಳನ್ನೇ ಬಂಧಿಸಿದೆ ಕಾಲವೇ ಅಲ್ಲ ಪ್ರಮೋದ್ ಬಂದಿದ್ದಾರೆ. ವೆಲ್ಕಮ್ ಸರ್, ವೆಲ್ಕಮ್ ಟು ಯು. ಎಸ್ ಮೇಡಮ್. ಈ ಸಿನಿಮಾದಿಂದ ದುಡ್ಡು ಒಂಚೂರಾದ್ರೂ ತೆಗಿಬೇಕು ಅನ್ಕೊಂಡಿದ್ದೀರಾ ಇಲ್ವಾ? ಮೇಡಮ್, ಈಗ ಮಿಸ್ಟರ್ ನಟ್ವರ್ಲಾಲ್ ಅವ್ನು ಮಾಡ್ದ, ಒಂದು 7 ಕೋಟಿ ಯಾಕೆ ಮಾಡ್ದ, ಬರಲಿಲ್ಲ. ನನ್ನ ಅಯೋಧ್ಯಪುರಂ ಸಿನಿಮಾ ಮಾಡಿದೆ. ಅಲ್ಲ, ಸಿನಿಮಾದಲ್ಲಿ ಬಂದರೆ 100 ಕೋಟಿನೂ ಬರ್ಬೋದು, 3 ರೂಪಾಯಿಗೂ ಬರಲ್ಲ. ಆರ್ಗ್ಯುಮೆಂಟ್ ಅಲ್ಲ, ಅವ್ರಿಗೆ ಕೆಲವು ಹೇಳಿದ್ರು ಈ ಥರ ಇದು ಟ್ರಯಲ್ ನಡೆಯೋ ಥರ ಇದು ಮ್ಯಾಚ್ ಆಯಿತು ಅಂದರೆ ಏನು ಮಾಡ್ತೀರಾ? ನಾವು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅವರು ನೋಡಿದ್ರು, ಅವ್ರದ್ದು 5 ಜನ ಕಮಿಟಿ ಇತ್ತು, ಅವರಲ್ಲೊಂದು ಕೆಲವರು ಅವರನ್ನು ಹೇಳಿದ್ರು ಇದು ಅದಕ್ಕೂ ಸಂಬಂಧ ಇಲ್ಲ, ಫುಲ್ ಚೇಂಜ್ ಇದೆ ಅಂತ ಅಲ್ಲಿರೋ ಕಮಿಟಿಲೂ ಹೇಳಿದ್ರು. ಕೆಲವು ಘಟನೆಗಳು ಎಲ್ಲೋ ನಡೆದ, ನಾನು ಅವ್ರು ಹೇಳಿದ್ದನ್ನ ಕೆಲವು ಘಟನೆಗಳು ನಡೆದಿರೋ ಪೇಪರ್ ಕಟಿಂಗ್ಸ್ ಇತ್ತು, ಆ ಪೇಪರ್ ಕಟಿಂಗ್ಸ್ ನಾನು ಅವ್ರಿಗೆ ತೋರಿಸ್ದೆ, ಶೋ ಮಾಡಿದೆ. ಸೊ ಹಿಂದೆ ನಡೆದಿದೆ ನೋಡಿ ಸರ್, ಆ ಥರ ಒಂದೇ ಘಟನೆ ಅಲ್ಲ ಅಂತ ಎಲ್ಲ ಹೇಳಿ ಕನ್ವಿನ್ಸ್ ಮಾಡಿ ನಾವು ಆಲ್ರೆಡಿ ಎಲ್ಲ ಪ್ರಿಪೇರ್ ಆಗಿದ್ದೀವಿ ಸರ್. ಎಲ್ಲ ಯಾವ ರೀತಿ ಲೀಗಲ್ ಟರ್ಮ್ಸ್ ಅಂಡ್ ಕಂಡೀಷನ್ ಬಂದ್ರು ಪ್ರಿಪೇರ್ ಆಗಿ ಇದ್ದೀವಿ. ನಿಮ್ಮ ಸಪೋರ್ಟ್ ಅಂತೂ ನಮಗೆ ಖಂಡಿತವಾಗ್ಲೂ ಬೇಕು. ದಯವಿಟ್ಟು ಏನು ಸರ್? ಅಲ್ಲ, ಆ ಥರ ಏನಿಲ್ಲ. ಅವರು ರೂಲ್ಸ್ ಏನಿದೆ ಅದು ನಾವೇನೇ ಆರ್ಗ್ಯುಮೆಂಟ್ ಮಾಡಿದ್ರು ರೂಲ್ಸ್ ಕರೆಕ್ಟ್ ಆಗಿದ್ದಾಗ ಅವ್ರು ಕೊಡ್ತಾರೆ, ಕನ್ವಿನ್ಸ್ ಮಾಡಿದೆ ಸರ್. ಹೌದು ಸರ್, ಹೌದು ಸರ್.